ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕದ ಹೆಸರಾಂತ ಮರಿಗಳು ಸಾಯಕ್ತವಣ. ಒಳ್ಳೊಳ್ಳೆ ಹೆಸರು ಮಾಡಿರೋ ಮರಿಗಳು ಸಾಯ್ತದವಣ. ಇನ್ನು ಹೆಸರು ಮಾಡಬೇಕಾಗಿರೋ ಮರಿ ಸತ್ತತಣ. ಇವತ್ತು ಯಾಕೆ ಈ ಥರ ಆಗತೈತಿ, ಏನು ಸಮಸ್ಯೆ ಅನ್ನೋದು ಒಂದು ಗೊತ್ತಾಗ್ತಾಯಿಲ್ಲಣ್ಣ. ಒಳ್ಳೊಳ್ಳೆ ಮರಿ ತಿಳ್ಕೊಳ್ತದಣ್ಣ. ತುಂಬ ಬೇಜಾರಾಗತ್ತಣ್ಣ ಈ ವಿಡಿಯೋ ಮಾಡೋಕ್ಕೋಸ್ಕರ ನಮಗೆ. ನೋಡೋಣ, ಇದು ಎರ್ಕಲ್ ಭೀಮ ಅಂತ ನಾನು ಕೋಣೂರು ಕಣದಾಗ ಥರ್ಡ್ ಪ್ಲೇಸ್ ಆಗಿತ್ತಣ್ಣದು ಮರಿ. ಒಳ್ಳೆ ಆಟ ಆಡಿ ಒಳ್ಳೆ ಚೆನ್ನಾಗಿ ಆಟ ಆಡಿತ್ತಣ್ಣದು ಮರಿ. ನೋಡೋಣ, ಇದು ಇವತ್ತು ತಿರ್ಕೊಂಡತಣ. ಇದು ಕಷ್ಟಪಟ್ಟು ಲಕ್ಷಾನುಗಟ್ಟಲೆ ದುಡ್ಡು ಹಾಕಿ ತಗೊಂಡು ಬಂದು ಮೇಯಿಸಿರ್ತಾರಣ. ಒಳ್ಳೊಳ್ಳೆ ಟೈಮ್ನಲ್ಲಿ ಈ ಥರ ಸಾಯ್ತದಣ್ಣ ಮರಿ. ಯಾಕೆ ಅನ್ನೋದು ಗೊತ್ತಾಗ್ತಾಯಿಲ್ಲಣ್ಣ. ದಯಮಾಡಿ ಹೇಳ್ತಾನೆ ರೀ, ಹೆವಿ ಡೋಸ್ ಹಾಕೋದು ಬಿಟ್ಟಣ ಕುರಿಗೆ. ಯಾರ್ಯಾರ್ದೋ ಮಾತು ಕಟ್ಕೊಂಡು ಹೆವಿ ಡೋಸ್ ಹಾಕಿ ಮರಿ, ಒಳ್ಳೊಳ್ಳೆ ಮರಿ, ಕರ್ನಾಟಕ ತುಂಬ ಒಳ್ಳೊಳ್ಳೆ ಮರಿ, ಹೆಸರು ಮಾಡಿರೋ ಮರಿ ಸಾಯ್ತದವಣ. ದಯಮಾಡಿ ಯಾರು ಹೆವಿ ಡೋಸ್ ಹಾಕ್ಬೇಡಣ. ಹೆವಿ ಡೋಸ್ ಹಾಕ್ತೀರಿ, ಆಮೇಲೆ ಈ ಎಣ್ಣೆ ಹಾಕ್ತೀರಿ, ಅದ್ರ ಮೇಲೆ ಮರಿ ಭಾಳ ಹಾಳಾಕವಣ. ಅದಕ್ಕೋಸ್ಕರ ದಯಮಾಡಿ ಹೆವಿ ಡೋಸ್ ಹಾಕೋದು ನಿಲ್ಸಿರೋಣ. ನೋಡೋಣ, ಕರ್ನಾಟಕದ ಹೆಸರು ಮಾಡೋಂಥ ಮರಿಣ ಇದು. ಇನ್ನು ಈಗ ಫ್ಯೂಚರ್ ಸ್ಟಾರ್ಟ್ ಆಗಿತ್ತು ಇದ್ರದ್ದು. ಇಂಥ ಟೈಮ್ನಲ್ಲಿ ತಿರ್ಕೊಂಡ್ರೆ ಎಷ್ಟು ನೋವಾಕತ್ತಣ ಪಾಪ ಓನರ್ಗಳಿಗೆ. ಒಂದು ಪೈಲ್ವಾನ್ ಥರ ಅವ್ರು ಸಾಕಿರ್ತಾರೆ. ನಿಮಗೆ ಗೊತ್ತಣ್ಣದು, ಒಂದು ದಿನಕ್ಕೆ 400-500 ರೂಪಾಯಿ ಒಂದು ಮರಿ ಖರ್ಚು ಮಾಡಿರ್ತೀರಿ. ತುಂಬ ಭಾಳ ಬೇಜಾರಾಗತ್ತಣ್ಣ. ಇವತ್ತು ಪಾಪ ಈ ಮರಿ ಸಾಯ್ತದ ಕೇಳಿ ತುಂಬ ಬೇಜಾರಾಗತ್ತಣ್ಣ. ನೋಡೋಣ, ಆಮೇಲೆ ನಮ್ಮ ಲೇಖನ ಛತ್ರಪತಿ ಸುಲ್ತಾನ್ ಕೂಡ ಇದೇ ಥರ ಆಗೈತಣ್ಣ. ಅದು ಭಾಳ ಹೆಸರು ಮಾಡಿತ್ತಣ್ಣ ಮರಿ. ಒಳ್ಳೊಳ್ಳೆ ಮರಿಗೆ ಒಳ್ಳೊಳ್ಳೆ ಮರಿ ಜೊತೆ ಚೆನ್ನಾಗಿ ಆಡೋಣ. ನೋಡೋಣ, ಇದು ಮರಿ ತಿಳ್ಕೊಂಡಿದ್ದಲ್ಲಣ್ಣ. ಇನ್ನೂ ಇದು ಅವರೇ ದೇವ್ರು ಮಾಡಿದ್ರು ಅಂತಂದು ಹೇಳಿದ್ರು. ಇದ್ರದ್ದು ಅದೇ ಸಮಸ್ಯೆ ಅಣ್ಣ, ಮೆಡಿಷನ್ನಿಂದ ಪ್ರಾಬ್ಲಮ್ ಅಂತಂದು ಅವರೇ ಹೇಳ್ಯಾರಣ ಖುದ್ದಾಗಿ. ದಯಮಾಡಿ ಮೆಡಿಷನ್ ಹಾಕೋದು ನಿಲ್ಲಿಸ್ರಣ ಸ್ವಲ್ಪ ನೀವು. ಆದಷ್ಟು ಅದನ್ನು ಮೆಡಿಷನ್ನಿಂದ ಅವಾಯ್ಡ್ ಮಾಡೋಣ. ಒಳ್ಳೊಳ್ಳೆ ಮರಿ ಕಳ್ಕೊತಾ ಇದ್ದೀರಣ್ಣ. ಹೆಸರಾಂತ ಮರಿ ಕಳ್ಕೊತಾ ಇದ್ದೀರಿ ನೀವು. ದಯಮಾಡಿ ಸ್ವಲ್ಪ ನಿಲ್ಲಿಸ್ರಣ, ಇದನ್ನು ಬಿಡ್ರಣ, ಇದನ್ನು ಮಾಡೋದು. ನೋಡಿ, ನಮ್ಮ ಕೇಶಾಪುರ ಗಿಡ್ಡಣ ಕೋಣೂರು ಕಣಕ್ಕೆ ಬರ್ತದಂತ ನಮ್ಮ ಚಾನಲಲ್ಲೇ ಹೇಳಿದ್ವಿ ನಾವು. ಏನಾಯಿತು ಏನೋ ಗೊತ್ತಿರೋಣ. ಅದು ಮರಿ ಒಮ್ಮಟ್ಲೆ ಶಾಕ್ ಆಯ್ತಣ್ಣ. ನಾವು ಅದು ತಿರ್ಕೊಂಡತ್ತಂತ ಕೇಳಿ ಭಾಳ ಒಂದು ಬೇಜಾರಾಯ್ತಣ್ಣ. ಇದನ್ನು ಮರಿ ಹೆಸರಾಂತ ಮರಿಣ ಇದು. ಕೋಣೂರು ಕಣದಾಗ ಬರ್ತದೆ 100% ಬರ್ತದಣ್ಣ ಇದು. ಏನು ಮಾಡ್ತೀಣ, ದೇವ್ರ ಆಶೀರ್ವಾದ ಇಲ್ಲ ಅನ್ಸ್ತೈತಿ. ಇದು ತಿರ್ಕೊಂಬಿಡ್ತು ಮರಿ ಪಾಪ. ಕರ್ನಾಟಕದ ಹೆಸರಾಂತ ಮರಿಣ ಇದನ್ನು ಆ ಥರ ತಿರ್ಕೊಂತಂದ್ರೆ ಒಂದು ಆಶ್ಚರ್ಯ ಆಯ್ತಣ್ಣ ನಮಗೆ. ದಯಮಾಡಿ ಅಣ್ಣ, ಎಲ್ಲರಿಗೂ ಒಂದು ರಿಕ್ವೆಸ್ಟ್, ಈ ಹೆವಿ ಡೋಸ್ ಹಾಕೋದು, ಎಣ್ಣೆ ಹಾಕೋದು, ಕುರಿ ಆಡ್ಬೇಕಂದ್ರೆ ನಿಜವಾಗ್ಲೂ ಆಡ್ದವಣ. ಆಡೋಂಥ ಕೆಪಾಸಿಟಿ ಕುರಿನ ಅಷ್ಟೇ ಆಡೋದಣ್ಣ. ಎಲ್ಲ ಕುರಿಗಳಿಗೆ ಡೋಸ್ ಹಾಕ್ಯಂಬಂದು ಆಡಿಸ್ರಿ, ಎಲ್ಲ ಕುರಿ ಆಡೋಲ್ಲಣ್ಣ. ಆಡೋಂಥ ಕೆಪಾಸಿಟಿ ಇದ್ದು ಕುರಿ ಮಾತ್ರ ಆಡ್ತಾವಣ್ಣ ಕಣದೊಳಗೆ. ದಯಮಾಡಿ ಈ ಮೆಡಿಷನ್ ಮಾಡೋದು ಬಿಟ್ರೆ ಇದು ಎಲ್ಲ ಮೆಡಿಷನ್ನು ಒಂದು ಮಾತು ಹೇಳ್ತೀನಿ, ಇದೆಲ್ಲ ಮೆಡಿಷನ್ನು ಕುರಿಗಳಿಗೋಸ್ಕರನೇ ರೆಡಿ ಮಾಡೋ ಮೆಡಿಷನ್ ಅಲ್ಲಣ್ಣ ಇದು ಮನುಷ್ಯರ ಮೆಡಿಷನ್. ಅದು ಆ ಮೆಡಿಷನ್ ತಗೊಂಡೋಗಿ ಮರಿಗಳಿಗೆ ಹಾಕಿ ಕಣದಲ್ಲಿ ಆಡಿಸಿ ನೀವೆಲ್ಲ ಭಾಳ ಹಾಳಾಗ್ತದಣ್ಣ ಮರಿಗಳು. ಒಂದು ರಿಕ್ವೆಸ್ಟ್ ಅಣ್ಣ, ದಯಮಾಡಿ ಹೆವಿ ಮೆಡಿಷನ್ ಹೆವಿ ಡೋಸ್ ಎಲ್ಲ ಹಾಕೋದು ಬಿಟ್ರಿ. ಒಳ್ಳೊಳ್ಳೆ ಆವಾಗಿನ ಕಾಲದಾಗ ನೋಡೋಣ ಎಂತೆಂತ ಯಾವ ಥರ ಆಡ್ಸೋರು ಯಜಮಾನ್ರು ಆಯ್ತು, ನಮ್ಮ ಹಿರಿಯರಾಯ್ತು ಯಾವ ಥರ ಮರಿ ಆಡ್ಸೋರು. ಈ ಥರ ಮರಿ ನೋಡೋಂತ್ರಕ್ಕೆ ಇದಾಗ್ತದಲ್ಲಣ್ಣ. ಒಂದು ರಿಕ್ವೆಸ್ಟ್ ಅಣ್ಣ, ದಯಮಾಡಿ ಯಾರು ಮೆಡಿಷನ್ ಹಾಕ್ಬಿಡ್ರಣ. ನಮ್ಮ ಚಾನಲ್ ಕಡೆಯಿಂದ ಈ 3 ಕುರಿಗೆ ಮಿಸ್ಸು ಅಂತ ಹೇಳ್ತಾ, ದೇವರು ಓನರ್ಗಳಿಗೆ ಇದೇ ಥರ ಚೆನ್ನಾಗಿ ಆಡೋಂಥ ಕುರಿ ಮತ್ತೆ ಕೊಡಲಿ, ಇದೇ ಥರ ಚೆನ್ನಾಗಿ ಆಡಲಿ ಅಂತ ಹೇಳ್ತಾ ಅಣ್ಣ. ಭಾಳ ಈ ವರ್ಷ ಮಾತ್ರ ಭಾಳ ಒಳ್ಳೊಳ್ಳೆ ಕುರಿ ಸಾಯ್ತದಣ್ಣ. ಈ ಥರ ಆಗ್ತಿದ್ದಿಲ್ಲ. ಭಾಳ ಈ ವರ್ಷ ಮಾತ್ರ ಭಾಳ ಸಾಯ್ತದಣ್ಣ. ಒಳ್ಳೊಳ್ಳೆ ಕುರಿಗೆ ಹೋಗ್ತದವು. ಅದಕ್ಕೆ ಅಣ್ಣ ಸ್ವಲ್ಪ ಎಲ್ಲರೂ ಸ್ವಲ್ಪ ಮೆಡಿಷನ್ ಅವಾಯ್ಡ್ ಮಾಡಿರಿ, ನ್ಯಾಚುರಲಾಗಿ ಆಡಿಸ್ರಿ. ಆಡೋ ಕೆಪಾಸಿಟಿ ಇದ್ದ ಕುರಿ ಆಡೇ ಆಡ್ತಾವೆ. ಅವಕ್ಕೆ ಮೂಡಿತ್ತಂದ್ರೆ ನೀ ಯಾರು ಹೇಳಿದ್ರೆ ಕೇಳಲ್ಲ ಅಣ್ಣ, ಆಡೇ ಆಡ್ತಾವೆ ಕುರಿ ಅವು. ಅವಕ್ಕೆ ಮೂಡಿಲ್ಲ ಅಂದ್ರೆ ನೀ ಎಂಥ ಮೆಡಿಷನ್ ಆಗಿದ್ರೆ ಆಡೋಕ್ಕೆ ಚಾನ್ಸ್ ಅಲ್ಲ ನಾವು. ದಯಮಾಡಿ ಇದನ್ನು ನಿಲ್ಲಿಸ್ರಣ. ಒಳ್ಳೊಳ್ಳೆ ಮರಿ ಸಾಯ್ತದೆ. ಭಾಳ ಬೇಜಾರಾಗತ್ತಣ್ಣ ಈ ಥರ ಮರಿ ಸತ್ರ. ನಮಗೆ ಭಾಳ ಬೇಜಾರಾಗತ್ತೆ. ಎಲ್ಲರಿಗೂ ಧನ್ಯವಾದಗಳು.